ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಇದ್ದಾರಾ ಅಥವಾ ಆರ್ ಎಸ್ ಎಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ನಮಗೆ ಏನಾಗಬೇಕು, ಸೆಲೆಕ್ಟಿವ್ ಟಾರ್ಗೆಟಿಂಗ್ ನಾನು ಒಪ್ಪಲ್ಲ. ನಮಗೇನಾಗಬೇಕು ಅಂದರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ನೀವು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆನ ಅವರು ಬಾಯಿ ಮುಚ್ಚೋಕ್ಕೋಸ್ಕರ ಅವರು ನಿಮ್ಮನ್ನು ವಿಚಾರದಲ್ಲಿರ್ಬೋದು, ಬಟ್ ಚುನಾವಣೆಯಲ್ಲಿ ಸೋಲಿಸ್ಬೋದು ಅನ್ನೋ ಕಾರಣಕ್ಕೆ ಅವನ್ನ ಬ್ಯಾನ್ ಮಾಡೋಕ್ಕೆ ಹೋದರೆ ಅದು ನಿಜವಾಗ್ಲೂ ಒಂದು ಡಿಕ್ಟಟೋರಿಯಲ್, ಒಂದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಅದು ನಾವು ಒಪ್ಪಕ್ಕಾಗಲ್ಲ. ಅದು ನಮಗೆ ಬ್ಯಾನ್ ಕಲ್ಚರ್. ಇವಾಗ PFI ಬ್ಯಾನ್ ಆದಾಗಲೂ ಕೂಡ ನಾನು ಒಪ್ಪಲಿಲ್ಲ. ಅದು BJP ಕಾಂಗ್ರೆಸ್ ಸೇರಿ ಅವ್ರನ್ನ ಬ್ಯಾನ್ ಮಾಡಿದ್ದು. BJPಗೆ ಯಾಕಂದರೆ ಅದು ಒಂದು ಹಿಂದುತ್ವದ ಮನಸ್ಥಿತಿ, ಕಾಂಗ್ರೆಸ್ ಯಾಕಂದರೆ ಮುಸ್ಲಿಂ ವೋಟ್ಸು ಚದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ PFI ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದಲ್ಲ, ವಿಚಾರದಲ್ಲಿ ಸೋಲಿಸ್ಬೇಕು. ವಿಚಾರದಲ್ಲಿ ಸೋಲಿಸಿ ಬ್ಯಾನ್ ಮಾಡೋದು ಯಾವಾಗ ಅಂದರೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಗಟ್ಟಿತನ ಇಲ್ಲದೆ ಇದ್ದಾಗ, ನಿಮಗೆಲ್ಲೋ ಒಂದು ಕಡೆ ನಿಮಗಿಂತ ಅವ್ರ ವಿಚಾರಗಳು ಗಟ್ಟಿಯಾಗಿದೆ, ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಜನಪರವಾಗಿದ್ದಾರೆ ಅನ್ನೋ ಭಯ ಇದ್ದಾಗ ಬ್ಯಾನ್ ಮಾಡೋಕ್ಕೆ ಹೋಗ್ತೀರಾ. ಬ್ಯಾನ್ ಮಾಡಬಾರ್ದು. ಬಟ್ ರಿಜಿಸ್ಟರ್ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಎಲ್ಲ ಒಂದು ರೀತಿ ಸಂಘಟನೆಗಳು ಅದು ಯಾವ್ಯಾವುದಿದೆಯೋ ಅದು ರಿಜಿಸ್ಟರ್ ಆಗೋದು ಒಂದು ಮುಖ್ಯ ಉದ್ದೇಶ ಆಗಬೇಕು.